ದೊಡ್ಡ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಬೋರೇಗೌಡರ ನಿವಾಸದಲ್ಲಿ ಉಮಾಮಹೇಶ್ವರಿ ದೇವರ ಉತ್ಸವ ಹಾಗೂ ಮೊಮ್ಮಗನ ನಾಮಕರಣ ಸಮಾರಂಭ ನಡೆಯಿತು. ಉಮಾಮಹೇಶ್ವರಿ ದೇವಿಯನ್ನು ಜೈಮಾರುತಿ ನಗರದಲ್ಲಿರುವ ಶಿವ ದೇವಾಲಯದಲ್ಲಿ ಪೂಜಾ ಅಲಂಕಾರ ನೆರವೇರಿಸಿ ಮುಖ್ಯ ರಸ್ತೆಯ ಮೂಲಕ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ತಮಟೆ ವಾದ್ಯ, ದೇವರ ಕುಣಿತ, ವೀರಗಾಸೆ ನೃತ್ಯ ಸೇರಿದಂತೆ ವಿವಿಧ ರೀತಿಯ ಸಾಂಸ್ಕೃತಿಕ ವೈಭವಗಳೊಂದಿಗೆ ತಾಯಿಯನ್ನು ಬೋರೇಗೌಡರ ನಿವಾಸಕ್ಕೆ ತರಲಾಯಿತು. ಬೆಳಿಗ್ಗೆ ಬೋರೇಗೌಡರ ಮೊಮ್ಮಗನಿಗೆ ಮುಗಿಲ್ಗೌಡ ಎಂದು ನಾಮಕರಣ ನೆರವೇರಿಸಿ ಸಾವಿರಾರು ಜನ ಸ್ನೇಹಿತರು, ಪ್ರೀತಿ ಪಾತ್ರರು, ಬಂಧು ಮಿತ್ರರು ಮತ್ತು ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಕೆ. ಗೋಪಾಲಯ್ಯ ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರುಗಳು, ಪಕ್ಷಾತೀತವಾಗಿ ರಾಜಕೀಯ ಮುಖಂಡರುಗಳು ಆಗಮಿಸಿ ನಾಮಕರಣ ಸಮಾರಂಭ ಹಾಗೂ ದೇವಿಯ ಉತ್ಸವದಲ್ಲಿ ಪಾಲ್ಗೊಂಡರು. ಆಗಮಿಸಿದ ಸಾವಿರಾರು ಜನರಿಗೆ ಅದ್ದೂರಿ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಮೆರವಣಿಗೆ ಮೂಲಕ ತಾಯಿಯನ್ನು ಬೀಳ್ಕೊಡಲಾಯಿತು.
ಮನೆ ದೇವರು ಉಮಾಮಹೇಶ್ವರಿಯನ್ನು ನಾವು 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಯಾವಾಗಲೂ ನಾವು ತಂದು ನಮ್ಮ ಮನೆ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ. ನಾವು ಸುಮಾರು ಈಗ 5 ಸರಿ 6 ಸರಿ ಕರೆಸಿದ್ದೀನಿ ಊರಿಂದ. ನಮಗೇನೋ ದೇವ್ರ ಮೇಲೆ ಭಕ್ತಿ, ಆ ದೇವರು ಕೊಡೋವರೆಗೂ ನಾನು ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಮೊಮ್ಮಗನ ನಾಮಕರಣ, ಮೊದಲನೇ ವರ್ಷ 9 ತಿಂಗಳು ನಾಮಕರಣ ಇಟ್ಕೊಂಡಿದ್ದೀವಿ. ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ನನಗೆ ಅದೇ ಸಂತೋಷ. ಮೊಮ್ಮಗನಿಗೆ ಮುಗಿಲ್ಗೌಡ ಅಂತ ಹೆಸರಿಟ್ಟಿದ್ವಿ. ನಿನ್ನೆ ನಡೆದಂಥ ಏನು ಒಂದು ದೇವ್ರದ್ದು ಪ್ರೊಸೆಷನ್ ಮಾಡ್ಕೊಂಡ್ಬಂದ್ರಿ, ಇಡೀ ಏರಿಯಾ ಒಂದು ರೀತಿ ಜಾತ್ರೆ ಥರ ಈ ಏರಿಯಾದಲ್ಲಿ ಭಕ್ತಾದಿಗಳು ಭಾಗವಹಿಸಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನಮಗೆಲ್ಲ ಸಪೋರ್ಟ್ ಮಾಡೋರು. ಇಡೀ ನಮ್ಮ ಮಾರುತಿ ನಗರದಲ್ಲಿ ಎಲ್ಲ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ರಿಂದ ತಾಯಿ ಸೇವೆಯನ್ನು ನಾವು ವಿಜೃಂಭಣೆಯಿಂದ ಮಾಡೋಕ್ಕೆ ನನಗೆ ಒಂದು ಅವಕಾಶ ಆಯಿತು. ಹಾಗೂ ನಾನು ತಾಯಿ ಅಣ್ಣಮ್ಮ ದೇವಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. 29 ವರ್ಷ ನಾವು ಸೇವೆ ಮಾಡೋದ್ರಿಂದ ಆ ತಾಯಿನ ನಾವು ಯಾವ ಥರ ಕರ್ಕೊಂಬರ್ಬೇಕು, ಯಾವ ಥರ ಸೇವೆ ಮಾಡಬೇಕು ಅನ್ನೋದು ನನಗೆ ಅನುಭವ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಅದ್ಧೂರಿಯಾಗಿ ಆಯಿತು ಅಂತ ನಾನು ಇಷ್ಟಪಡ್ತೀನಿ. ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅವರವ್ರ ಮನೆ ಜಾತ್ರೆ ಏನೋ ದೇವರೇನೋ ಅನ್ನೋ ರೀತಿ ಎಲ್ಲ ನಿಮ್ಮ ಸ್ನೇಹಿತರು ಇಡೀ ಏರಿಯಾ ಜನ ಭಾಗವಹಿಸಿದ್ರು. ಅವರಿಗೆಲ್ಲ ಏನು ಹೇಳ್ತೀನಿ? ನಿಜವಾಗ್ಲೂ ಕೂಡ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ. ಹಾಗೂ ನಾವು ಏನು ನಮ್ಮ ಬಡಾವಣೆಯಲ್ಲಿ ಹೆಣ್ಣಮ್ಮನ್ನು ಮಾಡ್ತೀವೋ ಅದೇ ರೀತಿ ನಮ್ಮ ಮನೆ ದೇವ್ರ ತಂದವರು ಕೂಡ ನನಗೆ ಅದೇ ಥರ ಸಪೋರ್ಟ್ ಮಾಡಿದ್ರು. ಅವ್ರಿಗೆಲ್ರಿಗೂ ನಾನು ಸಿರುಋಣಿಯಾಗಿರ್ತೀನಿ. ಇವತ್ತು ನಮ್ಮ ಬೋರೇಗೌಡರು ಅಣ್ಣಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷರಾಗಿ 29 ವರ್ಷ ಕಾರ್ಯಕ್ರಮ ನಡೆಸ್ಕೊಂಡು ಬಂದವ್ರೆ. ಇವತ್ತು ಮನೆ ದೇವರಾದ ಉಮಾಮಹೇಶ್ವರಿನ ಕರ್ಕೊಂಬಂದು ಮೊಮ್ಮಗನ ನಾಮಕರಣಕ್ಕೋಸ್ಕರ ವಿಜೃಂಭಣೆಯನ್ನು ಮಾಡ್ತಾಯಿದ್ದಾರೆ. ಏನು ಅವ್ರ ಸ್ನೇಹಿತರು ಒಂದು ಒಗ್ಗೂಟ ಇದೆ. ಅವ್ರ ಸ್ನೇಹಿತರು ಒಂದು 50 ಜನ ಇವತ್ತು ಏನೇ ಕೆಲಸ ಕಾರ್ಯಗಳು ಇದ್ರೂ ಬದಿಗೊತ್ತಿ ಬೋರೇಗೌಡರಿಗೆ ಸಹಾಯ ಮಾಡೋಕ್ಕೆ ಮತ್ತು ಇದು ನಿಂತ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಮೊಮ್ಮಗನಿಗೆ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದೇವರಲ್ಲಿ. ನಮ್ಮ ಅಣ್ಣಮ್ಮ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಬೋರೇಗೌಡರು ಅವರ ಮನೆ ದೇವರಾದಂಥ ಉಮಾಮಹೇಶ್ವರವನ್ನು ಮನೆಗೆ ಆಹ್ವಾನಿಸಿ ನಿನ್ನೆ ದಿನ ತುಂಬ ಅದ್ಧೂರಿಯಾಗಿ ಆ ತಾಯಿ ಮೆರವಣಿಗೆ ಮಾಡಿ ಈ ದಿನ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಮತ್ತು ಆ ಮುಗಿಲ್ಗೌಡನಿಗೂ ಆಯುರಾರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಬೇಡ್ತಾರೆ. ಇವತ್ತು ಈ ಏರಿಯಾದಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮಗಳು ಇಡೀ ವರ್ಷವಿಡೀ ಈ ಒಂದು ಜಯಮಾರುತಿ ನಗರ ನಂದಿನಿ ಲೇಔಟ್ಗಳಲ್ಲಿ ದೇವರ ಕಾರ್ಯಕ್ರಮ ನಿರಂತರವಾಗಿ ನಡೀತಾನೆ ಇರ್ತವೆ. ಹಳ್ಳಿಗಳು ನಡೆದಕ್ಕಿಂತ ಜಾಸ್ತಿ ಇಲ್ಲಿ ನಡೀತಾ ಇರೋದು. ಏನು ಹೇಳ್ತೀರಾ? ನಾವು ಮಹಾಲಕ್ಷ್ಮಿ ಲೇಔಟ್ ಪಕ್ಕದಲ್ಲಿದ್ದೀವಿ. ಇಡೀ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋಷ್ಟು ದೇವಸ್ಥಾನ ಎಲ್ಲೂ ಇಲ್ಲ. ನಾವು ಪಕ್ಕದಲ್ಲೇ ಇರೋದ್ರಿಂದ ನಾವು ಸಹ ದೇವತಾ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಇವತ್ತು ಮುಗಿಲ್ಗೌಡ ಬರ್ತಡೇ ಇದೆ. ಆ್ಯಂಡ್ ಇವರು ನಮ್ಮ ಜಯಮಾರುತಿ ನಗರದ ಮುಖಂಡರಾದ ನಂದಿನಿ ಲೇಔಟ್ ಮುಖಂಡರಾದ ಬೋರೇಗೌಡರು ಮತ್ತು ಅವ್ರ ಮೊಮ್ಮಗಂದು ಬರ್ತಡೇ ನಡೀತಿದೆ. ನಾವು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಒಳ್ಳೇದಾಗಲಿ ಅಂತ ಅವ್ರಿಗೆ ವಿಶ್ ಮಾಡ್ತಾಯಿದ್ದೀವಿ. ಸೊ ದೇವ್ರ ಕಾರ್ಯನೂ ನಡೀತಿದೆ, ಎಲ್ಲ ಚೆನ್ನಾಗಿ ನಡೀತಿದೆ, ಅಂದ್ಕೊಂಡಿರೋ ಥರ ಚೆನ್ನಾಗಿ ನಡೀತಿದೆ. ಸೊ ಅದಕ್ಕಾಗಿ ನಮಗೆಲ್ಲ ಫುಲ್ ಖುಷಿಯಾಗಿದೆ. ಅದಕ್ಕಾಗಿ ನಾವು ವಿಶ್ ಮಾಡೋಕ್ಕೆ ಬಂದಿದ್ದೀವಿ, ಪೂರ್ಣ ಮನಸ್ಸಿಂದ ವಿಶ್ ಮಾಡೋಕ್ಕೆ ಬಂದಿದ್ದೀವಿ.